ಹಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ಕರ್ನಾಟಕ ಸರ್ಕಾರದ್ದು ಒಂದು ಗೃಹ ಜ್ಯೋತಿ ಸ್ಕೀಮ್ ರಿಲೇಟೆಡ್ ಒಂದು ಅಪ್ಡೇಟ್ ಅನ್ನ ಬಂದಿದೆ. ಸೊ ಏನು ಅಂತ ನಿಮ್ಗೆ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮ್ದು ಬಾಡಿಗೆ ಮನೆ ಇದೆ, ಓಕೆ. ಸೊ ಅಲ್ಲಿ ಬಾಡಿಗೆ ಮನೆಯಲ್ಲಿ ನಿಮ್ದು ಗೃಹ ಜ್ಯೋತಿ ಕನೆಕ್ಷನ್ ಅನ್ನ ನೀವು ಅಥವಾ ರಿಜಿಸ್ಟ್ರೇಷನ್ ಅನ್ನ ಮಾಡಿದ್ದೀರಾ. ಸೊ ಈಗ ಬಾಡಿಗೆ ಮನೆಯನ್ನ ಬಿಟ್ಟು ಬೇರೆ ಮನೆಗೆ ಹೋಗ್ತಾ ಇದ್ದೀರಾ. ಸೊ ಅವಾಗ ಏನ್ ಮಾಡ್ಬೇಕು, ನಿಮ್ದೇನ್ ಗೃಹ ಜ್ಯೋತಿ ಏನೋ ಸ್ಕೀಮ್ ಅಥವಾ ಏನ್ ರಿಜಿಸ್ಟ್ರೇಷನ್ ಇರುತ್ತೆ ಬಾಡಿಗೆ ಮನೆಯಲ್ಲಿ, ಅದನ್ನ ನೀವು ಡಿ ಲಿಂಕ್ ಅನ್ನ ಮಾಡ್ಬೋದು. ಸೊ ಯಾವ ತರ ಅಂತ ನಿಮ್ಗೆ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆ. ಸೊ ನೀವೇನ್ ಮಾಡ್ಬೋದು, ಗ್ಯಾರಂಟಿ ಸ್ಕೀಮ್ ಕರ್ನಾಟಕ ಅಂತ ಗೂಗಲ್ ನಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಿ. ಈ ತರ ಒಂದು ಆಪ್ಷನ್ ಬರುತ್ತೆ ನೋಡಿ, ಸೇವಾ ಸಿಂಧು gs.karnataka.go.in ಅಂತ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಒಂದು ಗ್ಯಾರಂಟಿ ಸ್ಕೀಮ್ದು ವೆಬ್ಸೈಟ್ ಅನ್ನ ಓಪನ್ ಆಗುತ್ತೆ. ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಗೃಹ ಜ್ಯೋತಿ ಅಂತ, ಓಕೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಎರಡು ಆಪ್ಷನ್ ಬರುತ್ತೆ. ಸೊ ಮೊದಲನೇ ಆಪ್ಷನ್ ಏನಿದೆ ಅಂತಂದ್ರೆ, ಗೃಹ ಜ್ಯೋತಿ ಯೋಜನೆ ನೋಂದಣಿಗೆ ಇಲ್ಲಿ ಕ್ಲಿಕ್ ಮಾಡಿ ಅಂತ. ಅಂದ್ರೆ ನೀವು ಹೊಸದು ಗೃಹ ಜ್ಯೋತಿ ಸ್ಕೀಮಿಗೆ ರಿಜಿಸ್ಟ್ರೇಷನ್ ಮಾಡಬೇಕು, ಸೊ ಲಿಂಕ್ ಮಾಡಬೇಕು ಅಂದ್ರೆ ಫಸ್ಟ್ ಆಪ್ಷನ್. ಈಗ ಇಲ್ಲಿ ಎರಡನೇ ಆಪ್ಷನ್ ಕೂಡ ಬಂದಿದೆ, ಗೃಹ ಜ್ಯೋತಿ ಯೋಜನೆಯಿಂದ ಡಿ ಲಿಂಕ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ. ಸೊ ನಿಮ್ದು ಆಲ್ರೆಡಿ ಲಿಂಕ್ಡ್ ಇದೆ, ಗೃಹ ಜ್ಯೋತಿ ಸ್ಕೀಮ್ ನಲ್ಲಿ ಆಲ್ರೆಡಿ ಲಿಂಕ್ಡ್ ಇದೆ. ಸೊ ಅಲ್ಲಿ ನಿಮ್ಗೆ ಡಿ ಲಿಂಕ್ ಮಾಡೋದಿದೆ. ಸೊ ಯಾವ ತರ ನೀವು ಡಿ ರಿಜಿಸ್ಟ್ರೇಷನ್ ಅಥವಾ ಡಿ ಲಿಂಕ್ ಮಾಡಬಹುದು ಅಂತ ನಿಮ್ಗೆ ಇಲ್ಲಿ ಕ್ಲಿಕ್ ಮಾಡಬಹುದು, ರೈಟ್. ಸೊ ನಾನೇನ್ ಮಾಡ್ತೀನಿ, ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಅಪ್ಲಿಕೇಶನ್ ಫಾರ್ ಡಿ ಲಿಂಕ್ ಗೃಹ ಜ್ಯೋತಿ ಸ್ಕೀಮ್ ಅಂತ, ರೈಟ್. ಸೊ ಇಲ್ಲಿ ನೀವೇನ್ ಮಾಡ್ಬೋದು, ನಿಮ್ದೇನ್ ಆಧಾರ್ ನಂಬರ್ ಇರುತ್ತಲ್ಲ, ಸೊ ಅದು ಆಧಾರ್ ನಂಬರ್ ಇಲ್ಲಿ ಎಂಟರ್ ಮಾಡಬೇಕು. ಅಂಡ್ ಇಲ್ಲಿ ಗೆಟ್ ಡೀಟೇಲ್ಸ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇನ್ನೊಂದ್ ಸರ್ತಿ ಆಧಾರ್ ನಂಬರ್ ಕೇಳುತ್ತೆ. ಸೊ ಆಧಾರ್ ನಂಬರ್ ಎಂಟರ್ ಮಾಡಿ. ಇಲ್ಲಿ ಚೆಕ್ ಮಾರ್ಕ್ ಇರುತ್ತೆ ಅಥವಾ ಚೆಕ್ ಬಾಕ್ಸ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ OTP ಅಂತ ಒಂದು ಆಪ್ಷನ್ ಇರುತ್ತೆ, ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್ ಕೂಡ ಇರುತ್ತೆ, ಬಟ್ OTP ಈಸಿ ಇರುತ್ತೆ. ಸೊ OTP ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಜನರೇಟ್ OTP ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು OTP ಬರುತ್ತೆ. ಆ OTP ಅನ್ನ ಇಲ್ಲಿ ಎಂಟರ್ ಮಾಡಿ. ಅಂಡ್ ಇಲ್ಲಿ ಸಬ್ಮಿಟ್ ಅಂತ ಇರುತ್ತೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ನಿಮ್ದು ಡೀಟೇಲ್ಸ್ ಫೆಚ್ ಆಗಿ ಬರುತ್ತೆ. ನಿಮ್ದು ಯಾವ್ದು ಅಪ್ಲಿಕೇಶನ್ ಗೃಹ ಜ್ಯೋತಿನಲ್ಲಿ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಇರುತ್ತಲ್ಲ, ಅದು ಪೂರ್ತಿ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಸೊ ನಿಮ್ದು ಹೆಸರು ಬರುತ್ತೆ ಅಂಡ್ ಟೋಟಲ್ ನಿಮ್ದು ಎಲ್ಲ ಕೂಡ ಬರುತ್ತೆ. ಇಲ್ಲಿ ಒಂದು ಆಪ್ಷನ್ ಕೂಡ ಇದೆ, ಒಂದು ಇನ್ಫಾರ್ಮೇಶನ್ ಇದೆ ನೋಡಿ. ಇಲ್ಲಿ ಟೆನೆಂಟ್ ಅಂದ್ರೆ ನೀವು ಬಾಡಿಗೆದಾರರು ಅಂತ ಇಲ್ಲಿ ಒಂದು ಆಕ್ಯುಪೆನ್ಸಿ ಟೈಪ್ ನಲ್ಲಿ ನೀವು ನೋಡ್ಬೋದು. ಇಲ್ಲಿ ಓನರ್ ಕೂಡ ಇರಬಹುದು, ಓನರ್ ಇದ್ರೆ ಕೂಡ ನೀವು ಡಿ ರಿಜಿಸ್ಟ್ರೇಷನ್ ಡಿ ಲಿಂಕ್ ಮಾಡಬಹುದು. ಓಕೆ, ಯಾವ ತರ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದೆ, ರೈಟ್. ಸೊ ಇಲ್ಲಿ ಎಲ್ಲ ಡೀಟೇಲ್ಸ್ ನಿಮ್ದು ಕರೆಕ್ಟ್ ಇದ್ರೆ ಇಲ್ಲಿ ಎಸ್ ಅಂತಿದೆ, ಓಕೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ತರ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಸೆಲೆಕ್ಟ್ ರೀಸನ್ ಫಾರ್ ಡಿ ಲಿಂಕ್ ಅಂದ್ರೆ ಯಾವ್ದು ರೀಸನ್ಗೆ ನೀವು ಡಿ ಲಿಂಕ್ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕು. ಸೊ ಸೆಲೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ತರ ಎರಡು ಆಪ್ಷನ್ ಬರುತ್ತೆ, ಓಕೆ. ಸೊ ಏನು ಫಸ್ಟ್ ಆಪ್ಷನ್ ಅಂದ್ರೆ, ನಿಮ್ದು ಒಂದು ಹಳೆ ಮನೆ ಇದೆ, ಓಕೆ, ನಿಮ್ದೇ ಓನರ್, ನೀವೇ ಓನರ್ ಇದ್ರಿ, ಒಂದು ಹಳೆ ಮನೆ ಇದೆ, ರೈಟ್. ಅಥವಾ ನೀವು ಒಂದು ಬಾಡಿಗೆದಾರರು ಅಂದ್ರೆ ನೀವು ರೆಂಟ್ ಇಲ್ಲಿಂದ ಆ ಮನೆಯಲ್ಲಿ ಇರ್ತಾ ಇದ್ದೀರಿ, ಓಕೆ. ಸೊ ಎರಡು ಕಂಡೀಷನ್ ಇರ್ಬೋದು. ಸೊ ಅಲ್ಲಿಂದ ನೀವೇನ್ ಮಾಡ್ತಾ ಇದ್ದೀರಿ, ಬೇರೆ ಮನೆಗೆ ಶಿಫ್ಟ್ ಆಗ್ತಾ ಇದ್ದೀರಿ, ರೈಟ್. ಸೊ ಅದು ಹೊಸ ಮನೆ ಇರ್ಬೋದು ಅಥವಾ ಸೆಕೆಂಡ್ ಬಾಡಿಗೆ ಮನೆ ಅಂತ ಅನ್ಬೋದು, ರೈಟ್. ಸೊ ಎರಡು ಕಂಡೀಷನ್ ಅಲ್ಲಿ ನೀವೇನ್ ಮಾಡ್ತಾ ಇದ್ದೀರಿ, ಶಿಫ್ಟಿಂಗ್ ಆಫ್ ಹೌಸ್ ಮಾಡ್ತಾ ಇದ್ದೀರಿ, ರೈಟ್. ಸೊ ಅವಾಗ ಏನ್ ಮಾಡ್ಬೇಕು, ಶಿಫ್ಟಿಂಗ್ ಆಫ್ ಹೌಸ್ ಅಂದ್ರೆ ಫಸ್ಟ್ ಆಪ್ಷನ್ ಚೂಸ್ ಮಾಡ್ಕೋಬೇಕು. ಇಲ್ಲಿ ಸೆಕೆಂಡ್ ಆಪ್ಷನ್ ಕೂಡ ಇದೆ ನೋಡಿ, ಅನ್ವಿಲ್ಲಿಂಗ್ ಟು ಕಂಟಿನ್ಯೂ ವಿತ್ ಗೃಹ ಜ್ಯೋತಿ ಸ್ಕೀಮ್ ಅಂತ. ಇದರ ಅರ್ಥ ಏನಂತಂದ್ರೆ, ಏನ್ ಗೃಹ ಜ್ಯೋತಿ ಸ್ಕೀಮ್ ನಲ್ಲಿ ನಮ್ದೇನ್ ಮನೆ ಇದೆ, ಮನೆಯಲ್ಲಿ ಏನ್ ಲಿಂಕ್ ಇದೆ ಅಲ್ಲ, ಅದು ನಮಗೆ ಈಗ ಟೋಟಲಿ ಬೇಡ. ಸೊ ಈ ತರ ನಿಮಗೆ ಇದ್ರೆ ನೀವು ಸೆಕೆಂಡ್ ಆಪ್ಷನ್ ಅನ್ನ ಚೂಸ್ ಮಾಡ್ಕೋಬಹುದು. ಬಟ್ ನಾನ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಇಲ್ಲಿ ಫಸ್ಟ್ ಆಪ್ಷನ್ ಅಂದ್ರೆ ನೀವು ಒಂದ್ ಮನೆಯಿಂದ ಮತ್ತೊಂದ್ ಮನೆಗೆ ಹೋಗ್ತಾ ಇದ್ರಲ್ಲ, ಸೊ ನಾನೇನ್ ಮಾಡ್ತೀನಿ, ಫಸ್ಟ್ ಆಪ್ಷನ್ ಅನ್ನ ಚೂಸ್ ಮಾಡ್ಕೋತೀನಿ. ಸೊ ಶಿಫ್ಟಿಂಗ್ ಆಫ್ ದ ಹೌಸ್ ಅಂತ. ಸೊ ಇಲ್ಲಿ ಚೆಕ್ ಬಾಕ್ಸ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸಬ್ಮಿಟ್ ಅಂತ ಇರುತ್ತೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಡಿ ಲಿಂಕ್ ಮಾಡ್ಲಿಕ್ಕೆ. ಸೊ ಈಗ ನಿಮ್ದು ಏನ್ ಅಪ್ಲಿಕೇಶನ್ ಇದೆಯಲ್ಲ, ಅದು ಡಿ ಲಿಂಕ್, ನಿಮ್ದೇನ್ ಗೃಹ ಜ್ಯೋತಿ ಸ್ಕೀಮ್ ಇದೆಯಲ್ಲ, ಅದು ಡಿ ಲಿಂಕ್ ಆಗಿದೆ ಅಂತ ಅನ್ಕೋಬಹುದು, ರೈಟ್. ಈಗ ಇಲ್ಲಿ ಒಂದು ಪಾಯಿಂಟ್ ಇದೆ ನೋಡಿ, ಏನು ಅಂತಂದ್ರೆ,
ನಿಮ್ದು ಹೊಸ ಮನೆಗೆ ಹೋಗ್ತಾ ಇದ್ದೀರಿ, ಹೊಸ ಮನೆಯಲ್ಲಿ ಆಲ್ರೆಡಿ ಯಾವುದೇ ತರ ಗೃಹ ಜ್ಯೋತಿನಲ್ಲಿ ಅದು ರಿಜಿಸ್ಟ್ರೇಷನ್ ಇರಂಗಿಲ್ಲ. ಸೊ ನೋ ಪ್ರಾಬ್ಲಮ್, ಸೊ ಈಸಿಲಿ ಅದು ಲಿಂಕ್ ಆಗುತ್ತೆ, ರೈಟ್. ಸೊ ಗೃಹ ಜ್ಯೋತಿನಲ್ಲಿ ಲಿಂಕ್ ಆಗುತ್ತೆ. ಈಗ ಬಾಡಿಗೆ ಮನೆ ಇದೆ ಅಂತ ಅನ್ಕೋರಿ, ಅಂದ್ರೆ ನಿಮ್ದು ಮೊದಲನೇದೇನ್ ಬಾಡಿಗೆ ಮನೆ ಇದೆಯಲ್ಲ, ಅದರಿಂದ ನೀವು ಎರಡನೇ ಬಾಡಿಗೆ ಮನೆಗೆ ಹೋಗ್ತಾ ಇದ್ದೀರಾ. ಸೊ ಅಲ್ಲಿ ನಿಮಗೆ ಗೃಹ ಜ್ಯೋತಿಯನ್ನ ಲಿಂಕ್ ಮಾಡೋದಿದೆ, ರೈಟ್. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೀವು ನೆನ್ಪಿಟ್ಕೋಬೇಕು, ಏನು ಅಂತಂದ್ರೆ ಏನು ಸೆಕೆಂಡ್ ಬಾಡಿಗೆ ಮನೆ ಇದೆಯಲ್ಲ, ಅಲ್ಲಿ ಯಾರು ಆಲ್ರೆಡಿ ಬಾಡಿಗೆನಲ್ಲಿ ಇರ್ತಾ ಇದಾರಲ್ಲ, ಅವ್ರದ್ದು ಕೂಡ ಗೃಹ ಜ್ಯೋತಿನಲ್ಲಿ ಲಿಂಕ್ ಇರುತ್ತೆ, ರೈಟ್. ಸೊ ಅವ್ರದ್ದು ಡಿ ಲಿಂಕ್ ಮಾಡಬೇಕು, ಅವಾಗ ಮಾತ್ರ ನೀವು ನಿಮ್ದು ಲಿಂಕ್ ಮಾಡ್ಬೋದು, ರೈಟ್. ಸೊ ಇದು ಇಂಪಾರ್ಟೆಂಟ್ ಪಾಯಿಂಟ್. ಆಲ್ರೆಡಿ ಯಾವ್ದು ಬಾಡಿಗೆ ಮನೆಯಲ್ಲಿ ನೀವು ಹೋಗ್ತಾ ಇದ್ದೀರಾ, ಅಲ್ಲಿ ಯಾರು ಬಾಡಿಗೆದಾರರು ಮೊದಲು ಇದ್ರಲ್ಲ, ಅವರು ಡಿ ಲಿಂಕ್ ಮಾಡಬೇಕು, ಅವಾಗ ಮಾತ್ರ ನೀವು ಆ ಮನೆಯಲ್ಲಿ ಅಥವಾ ಅದ ಕನೆಕ್ಷನ್ ನಲ್ಲಿ ನೀವು ಗೃಹ ಜ್ಯೋತಿಯನ್ನ ಲಿಂಕ್ ಮಾಡಬಹುದು, ರೈಟ್. ಸೊ ಇದೊಂದು ಪಾಯಿಂಟ್ ನೀವು ನೆನ್ಪಿಟ್ಕೋಬೇಕು. ಈಗ ನಿಮ್ದೇನ್ ಲಿಂಕ್ ಮಾಡೋದಿದೆಯಲ್ಲ ಮೀಟರ್ ನಲ್ಲಿ, ಮೀಟರ್ ಅಂತಂದ್ರೆ ಮನೆ ಕನೆಕ್ಷನ್ ಅಂತ, ಅಥವಾ ಒಂದು ಕನೆಕ್ಷನ್ ಐಡಿಗೆ ಅಥವಾ ಒಂದು ಆಧಾರ್ ನಂಬರ್ಗೆ ಒಂದೇ ಆಧಾರ್ ನಂಬರು, ಒಂದೇ ಆಧಾರ್ ಕನೆಕ್ಷನ್ ಅಥವಾ ಆಧಾರ್ ಕಾರ್ಡು ಲಿಂಕ್ಡ್ ಆಗ್ಬೋದು, ರೈಟ್. ಸೊ ಅದಕ್ಕೆ ಯಾರು ಹಳೆ ಬಾಡಿಗೆದಾರರು ಇರ್ತಾರಲ್ಲ, ಆ ಮನೆಯಲ್ಲಿ ನೀವು ಯಾವ ಮನೆಯಲ್ಲಿ ಹೋಗ್ತಾ ಇದ್ದೀರಾ, ಅವರು ಕೂಡ ಡಿ ಲಿಂಕ್ ಮಾಡಿದ್ರೆ ಮಾತ್ರ ನೀವು ಲಿಂಕ್ ಮಾಡಬಹುದು, ರೈಟ್. ಸೊ ಇದೊಂದು ಪಾಯಿಂಟ್ ನೆನ್ಪಿಟ್ಕೋರಿ. ಈಗ ಅಲ್ಲಿ ಲಿಂಕ್ ಮಾಡೋದು ಇಂಪಾರ್ಟೆಂಟ್. ಈಗ ಲಿಂಕ್ಡ್ ಆಗಿದೆ ಅಂತ ಅನ್ಕೋರಿ, ಈಗ ನೀವು ಯಾವ ತರ ಲಿಂಕ್ ಮಾಡ್ಬೋದು ಆ ಮನೆಯಲ್ಲಿ, ಏನ್ ಬಾಡಿಗೆ ಮನೆಯಲ್ಲಿ ನೀವು ಹೋಗ್ತಾ ಇದ್ದೀರಾ. ಸೊ ಇಲ್ಲಿ ಫಸ್ಟ್ ಆಪ್ಷನ್ ನಾನು ಹೇಳಿದೆ ನಿಮ್ಗೆ. ಸೊ ಇದು ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಅಪ್ಲಿಕೇಶನ್ ಫಾರ್ ಗೃಹ ಜ್ಯೋತಿ ಸ್ಕೀಮ್ ಅಂತ ಹೊಸದಾಗಿ ಇಲ್ಲಿ ಓಪನ್ ಆಗುತ್ತೆ, ರೈಟ್. ಸೊ ಇಲ್ಲಿ ಒಂದು ನಿಮ್ಗೆ ಡೀಟೇಲ್ಸ್ ಅನ್ನ ಫಿಲ್ ಮಾಡಬೇಕು. ಸೊ ನೀವೇನ್ ಮಾಡ್ಬೋದು, ಎಸ್ಕಾಮ್ ನೇಮ್ ಅಂತ, ಅಂದ್ರೆ ನಿಮ್ದು ಯಾವ್ದು ಬೆಸ್ಕಾಮ್ ಜೆಸ್ಕಾಮ್ ಇದೆಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂಡ್ ಅಕೌಂಟ್ ಐಡಿ ಅಥವಾ ಕನೆಕ್ಷನ್ ಐಡಿ ಅಂತ ಕೇಳುತ್ತೆ. ಸೊ ಇದು ಏನು ನಿಮ್ದು ಕನೆಕ್ಷನ್ ಐಡಿ, ಮೀಟರ್ ಐಡಿ ಅಂತ ಅನ್ಬೋದು. ಇದು ಆಲ್ರೆಡಿ ನಿಮ್ದು ಬಿಲ್ ಏನಿರುತ್ತಲ್ಲ ಅದ್ರ ಮೇಲೆ ಇಲ್ಲಿ ಬರ್ದಿದಿರುತ್ತೆ. ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ, ಇಲ್ಲಿ ಎಂಟರ್ ಮಾಡಿ, ರೈಟ್. ಅಂಡ್ ಬಿಲ್ ನಲ್ಲಿ ಯಾವ ತರ ಹೆಸರು ಇರುತ್ತೆ ಅಲ್ಲ, ಯಾರ್ದು ಅಕೌಂಟ್ ಹೋಲ್ಡರ್ ಇರ್ತಾರ ಅಥವಾ ಕನೆಕ್ಷನ್ ಹೋಲ್ಡರ್ ಇರ್ತಾರಲ್ಲ, ಅವ್ರದ್ದು ಹೆಸರನ್ನ ನೀವು ಯಾವ ತರ ಇದೆಯಲ್ಲ ಆ ತರ ನೀವು ಇಲ್ಲಿ ಎಂಟರ್ ಮಾಡಿ, ಅಡ್ರೆಸ್ ಅನ್ನ ಎಂಟರ್ ಮಾಡಿ. ಅಂಡ್ ಟೈಪ್ ಆಫ್ ಆಕ್ಯುಪನ್ಸಿ ಅಂತ ಕೇಳುತ್ತೆ. ಸೊ ಇಲ್ಲಿ ಓನರ್ ಇದ್ರೆ ಓನರ್ ಅಂತ ಮಾಡ್ರಿ, ಅಥವಾ ಟೆನೆಂಟ್ ಇದ್ರೆ, ಅಂದ್ರೆ ಉದಾಹರಣೆಗೆ ಈಗ ನೀವು ಹಳೆ ಮನೆಯಲ್ಲಿಂದ ಹೊಸ ಮನೆಗೆ ಹೋಗ್ತಾ ಇದ್ದೀರಿ ಅಂದ್ರೆ ನೀವೇ ಓನರ್ ಇರ್ತೀರಿ, ರೈಟ್. ಸೊ ಅವಾಗ ಏನ್ ಮಾಡ್ಬೋದು, ಓನರ್ ಅಂತ ಸೆಲೆಕ್ಟ್ ಮಾಡ್ಕೋಬಹುದು. ಈಗ ಹಳೆ ಬಾಡಿಗೆ ಮನೆಯಲ್ಲಿಂದ ಹೊಸ ಬಾಡಿಗೆ ಮನೆಗೆ ನೀವು ಹೋಗ್ತಾ ಇದ್ದೀರಿ, ಅವಾಗ ಏನಾಗ್ತಾರೆ, ಟೆನೆಂಟ್ ಅಂತ ಸೆಲೆಕ್ಟ್ ಮಾಡ್ಕೋಬಹುದು, ರೈಟ್. ಸೊ ನಿಮ್ದು ಕ್ರೈಟೀರಿಯಾ ಪ್ರಕಾರ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಇಲ್ಲಿ ಟೆನೆಂಟ್ ಅಂತ ಉದಾಹರಣೆಗೆ ತಗೋತಾ ಇದ್ದೀನಿ. ಅಂಡ್ ಯಾರಿದು ಅಂತಂದ್ರೆ ಬಾಡಿಗೆದಾರರು ಇರ್ತಾರಲ್ಲ, ಸೊ ಅವ್ರದ್ದು ಆಧಾರ್ ಕಾರ್ಡ್ ನಂಬರು ಇಲ್ಲಿ ಎಂಟರ್ ಮಾಡಿ, ಅವ್ರದ್ದು ಅಪ್ಲಿಕೇಶನ್ ಯಾವ್ದು ಹೆಸರು ಇರುತ್ತಲ್ಲ ಅವ್ರದ್ದು ಹೆಸರನ್ನ ಎಂಟರ್ ಮಾಡಿ, ಅಂಡ್ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಿ. ಅಂಡ್ ಇಲ್ಲಿ ಒಂದು ಡಿಕ್ಲರೇಷನ್ ಇರುತ್ತೆ, ಇಲ್ಲಿ ಚೆಕ್ ಬಾಕ್ಸ್ ಇರುತ್ತೆ, ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಬೇಕು. ಅಂಡ್ ಇಲ್ಲಿ ಒಂದು ಕ್ಯಾಪ್ಚಾ ಕೋಡ್ ತರ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಅಂಡ್ ಸಬ್ಮಿಟ್ ಮೇಲೆ ಬಟನ್ ಕ್ಲಿಕ್ ಮಾಡಿ. ಸೊ ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ದು ಗೃಹ ಜ್ಯೋತಿ ಅಪ್ಲಿಕೇಶನ್ ಗೆ ಲಿಂಕ್ ಮಾಡ್ಲಿಕ್ಕೆ ಅಪ್ಲಿಕೇಶನ್ ಸಬ್ಮಿಟ್ ಆಗಿರುತ್ತೆ. ಓಕೆ, ಸೊ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಯಾವ ತರ ವಿಡಿಯೋ ಅನ್ಸಿದೆ ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಅಂಡ್ ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ನೀವು ನನಗೆ ಮೆಸೇಜ್ ಮಾಡಬಹುದು. ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.